ಪಕ್ಷ ಯೂಸ್ ಇಂದ ಯುವ ಮೋರ್ಚಾದಿಂದ ಒಂದು ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಯುವ ಅಧ್ಯಕ್ಷ ಪರಶುರಾಮಣ್ಣ ಒಬ್ಬ ಅಧ್ಯಕ್ಷ ಶಾಸಕರ ಬಗ್ಗೆ ಅವಹೇಳನಕಾರವಾಗಿ ಒಂದು ಶಬ್ದವನ್ನು ಬಳಸಿ ನಿಲ್ಲಿಸಿರ್ತಕ್ಕಂಥದ್ದು ವಿಚಾರಕ್ಕೆ ನಾವು ಅದನ್ನೇ ಖಂಡಿಸಿ ಇವತ್ತೊಂದು DSP ಸಾಹೇಬರಿಗೆ ಒಂದು ಮನವಿ ದೂರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ವಿ. ಆದ್ದರಿಂದ ಈ ಒಂದು ವಿಚಾರವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಸೆ ಚಂದ್ರಪ್ಪನವರು ಮಾತಾಡ್ಬೇಕಾಗಿದೆ. ಯೂತ್ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು DSP ಸಾಹೇಬರಿಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೇವೆ. ಕಾರಣ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ವಲಯಪ್ಪನವರೇ, ಯೂತ್ ಅಧ್ಯಕ್ಷರಾದ ಸದ್ದಾಮ್ ಅವರೇ, ಕಳೆದ 3-4 ದಿವಸ ಹಿಂದೆ BJPಯವರು ಒಂದು ಜನೌಷಧಿ ವಿಚಾರವಾಗಿ ಒಂದು AC ಅವರಿಗೆ ಮನವಿ ಕೊಡುವ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾದ ಪರಶುರಾಮ್ ಅವರು ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದಾರೆ ಮತ್ತು ಪ್ರಚೋದನಕಾರಿ ಭಾಷಣ. ಆದರೆ BJPಯ ಯುವ ಮೋರ್ಚಾದ ಪರಶುರಾಮ್ ಆತನಿಂದ ಹೇಳಿಸ್ಕೊಳ್ಳುವಂಥ ಕೆಳಮಟ್ಟಕ್ಕೆ ನಮ್ಮ ಶಾಸಕರಿಲ್ಲ. ಅವರು ಈ ತಾಲೂಕಿನ ಶಾಸಕರಾಗಿ ಜನಾನುರಾಗಿಯಾಗಿ ಒಳ್ಳೆಯ ಕೆಲಸವನ್ನು ಹೇಳಿಸಿಕೊಳ್ಳುವಂಥ ಮನಸ್ಥಿತಿಗೆ ನಾವಿಲ್ಲ. ಆದರೆ ಆತ ಮಾತಾಡಿದ್ದು ಏಕವಚನಲ್ಲಿ ಮಾನ್ಯ MLA ಸಾಹೇಬರಿಗೆ ಭಾಳ ಕೆಳಹಂತದ ಪದವನ್ನು ಬಳಸಿದ್ರಿಂದ ಆತನನ್ನು ಕೂಡಲೇ ಮಾನ್ಯ DSP ಸಾಹೇಬರು ಅರೆಸ್ಟ್ ಮಾಡಿ ಕೇಸನ್ನು ಹಾಕಬೇಕಾದ್ರೆ ಅನೇಕ ಪ್ರಕರಣ ಅಂತ ಮೇಲಿದೆ, ಅವೆಲ್ಲವೂ ಕೂಡ ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಸಾಗರ ತಾಲೂಕು ಒಂದು ಶಾಂತವಾದ ಸಾಗರ ಇದೆ. ಗಲಭೆ ಪ್ರಚೋದನಕಾರಿ ಹೇಳಿಕೆ ಇವಕ್ಕೆ ಆಸ್ಪದ ಇಲ್ಲಿಲ್ಲ. ಯಾವುದೇ ನಾವು ಪಕ್ಷದವರಾದರೂ ಜಾತ್ಯತೀತವಾಗಿ ಜನರ ಪರವಾಗಿ ಸಾರ್ವಜನಿಕ ಪರವಾಗಿ ಸಮಾಜಮುಖಿಯ ಕೆಲಸವನ್ನು ಮಾನ್ಯ ಶಾಸಕರು ನಮ್ಮ ಪಕ್ಷದ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲೇ ಒಂದು ತೊಂದರೆ ಆದರೂ ಕೂಡ ಅಲ್ಲಿ ಹಾಜರಿರ್ತೀವಿ ಮಾಹಿತಿ ತಗೊಂಡು. ಅದೊಂಥ ಕುಟುಂಬಗಳಿಗೆ ಆಗಿದ್ದಾಗ ಏನು ಕೊಡಬೇಕು ಪರಿಹಾರ ಸರ್ಕಾರದಿಂದ ಏನು ಬರಬೇಕು ಅದೆಲ್ಲವನ್ನು ದಿನನಿತ್ಯ ನಾವು ನಿರಂತರವಾಗಿ ರಾತ್ರಿ ಹಗಲೆನ್ನದೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೆಲಸ ನಡೀತಾ ಇದೆ. ಶಾಸಕರು ಕೂಡ ಅಷ್ಟೇ ಜನಾನುರಾಗಿಯಾಗಿ ಪ್ರತಿದಿನ ಬಂದಂಥ ಅವರ ಮನೆಗೆ ಯಾರು ಕಷ್ಟ ಹೇಳ್ಕೊಂಡು ಬರ್ತಾರೋ ಅವರಿಗೆ ಸ್ಪಂದಿಸಿ ಎಲ್ಲೂ ಕೂಡ ಅವರು ಶಾಸಕರಾದರೂ ಒಂದು ದುರಹಂಕಾರದ ಮಾತಾಡಿಲ್ಲ. ಇವರಿಗೆ ಎಲ್ಲ ಬಡವ ಬಲ್ಲಿದ ಯಾರೇ ಬರಲಿ ಪ್ರೀತಿಯಿಂದ ಮಾತಾಡಿಸಿ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಅದು ನಮಗೂ ಕೂಡ ಅದು ಮಾರ್ಗದರ್ಶನವಾಗಿದೆ. ನಾವು ಕೂಡ ಅದೇ ರೀತಿಯ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ BJPಯವರ ಹೇಳಿಕೆ ಹೇಳ್ಸ್ಕೊಂಡು ಮಾಡಬೇಕಾದ್ರೆ ನಾವು ಅವಶ್ಯಕತೆ ಇಲ್ಲ. ನಾವು ತಡ್ರು ಅಲ್ಲ, ಬುದ್ಧಿವಂತರಿದ್ದೀವಿ ನಾವು. ಇವ್ರು ಬರೀ ಭಾಷಣ ಬಡಾಕಿ ಗಲಭೆ ಪ್ರಚೋದನಕಾರಿ ಹೇಳಿಕೆಗಳು ಬಿಟ್ಟರೆ ಇವ್ರದ್ದೇನು ಇಲ್ಲ. ಈ ಡಂಬಾಚಾರಕ್ಕೆಲ್ಲ ನಾವು ಬಗ್ಗೋದು ಇಲ್ಲ. ನಮ್ಮದು ಶಕ್ತಿಯುತವಾದ ಒಂದು ರಾಷ್ಟ್ರೀಯ ಪಾರ್ಟಿ, ನಮಗೂ ನಾಯಕರಿದ್ದಾರೆ. ಹಾಗಾಗಿ ಮಾನ್ಯ DSP ಸಾಹೇಬರು ಏನು ಪರಶುರಾಮನ್ನು ಮಾತಾಡಿದ್ದಾನೆ, BJP ಯುವ ಮೋರ್ಚಾದ ಪರಶುರಾಮ್, ಆತನ ಅನೇಕ ಕೇಸುಗಳು ಇದೆ. ಕೂಡಲೇ ಆತನ ಅರೆಸ್ಟ್ ಮಾಡಬೇಕಂತೇಳಿ ನಾನು ಪಕ್ಷದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೇನೆ. ನಮ್ಮ ಮಾತಾಡೋರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ದಿನ ಹಾಸ್ಪಿಟ್ಲ್ ಎದುರುಗಡೆ ಪ್ರತಿಭಟನೆ ಮಾಡೋದು ಅದೆಲ್ಲ ವಿರೋಧ ಪಕ್ಷದವರು ಇರ್ಬೋದು, ಆಡಳಿತ ಪಕ್ಷದವರು ಮಾಡೋದ್ರಲ್ಲ, ವಿರೋಧ ಪಕ್ಷದವರು ಮಾತಾಡ್ತಾರೆ, ಮಾಡಲಿ, ಅದು ಅವ್ರ ಹಕ್ಕು. ನಾವು ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅನ್ನಲ್ಲ. ಆದರೆ ಯುವ ಮೋರ್ಚಾ ಅಧ್ಯಕ್ಷ ಆದ ಪರಶುರಾಮ ಅವರು ನಾಲಿಗೆ ಮೇಲೆ ಹಿಡಿತ ಇಲ್ಲದೆ ನಾಲಿಗೆಯನ್ನು ಹರಿಬಿಟ್ಟು ಶಾಸಕರ ಮೇಲೆ ನಾಲಾಯಕ್ ಅನ್ನೋ ಶಬ್ದ ನಾವು ಯೂಸ್ ಮಾಡಿದ್ದಾರೆ. ಅದು ತುಂಬ ಖಂಡನೀಯ. ನಾಲಾಯಕ್ ಅಂತ ಯಾರಿಗೆ ಹೇಳೋದು? ಅವ್ನು ಯಾತಕ್ಕೆ ಹೇಳ್ದ ಆ ಮಾತನ್ನ? ಎಲ್ಲರೂ ಭಾಷಣ ಮಾಡಿದ್ದಾರೆ, ಆಮೇಲೆ ಕೊನೆಗೆ ಅವನು ಮಾಡ್ತಾ ಇದ್ದಾನೆ. ಉಳಿದವರೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ, ಅವರು ಪ್ರತಿರೋಧನೆ ವ್ಯಕ್ತಪಡಿಸಿದ್ದಾರೆ. ನೀವು ವ್ಯಕ್ತಪಡಿಸಿರಿ, ನಾವು ಅದಕ್ಕೆ ಬೇಜಾರಿಲ್ಲ, ಮಾತಾಡಿ. ಆದರೆ ನಾಲಾಯಕ್ ಅನ್ನೋ ಶಬ್ದ ಯೂಸ್ ಮಾಡಿದಾರಲ್ಲ, ಅದು ತೀರಾ ಖಂಡನೀಯ. ಅವನು ಆ ಮಾತನ್ನ
ಅಂದರೆ ವಸೂಲಿ ದಂಧೆ ಕೂಡ ನಡೆದಿದೆ ಅನ್ನೋ ಒಂದು ಮಾತು ಬಂದಿದೆ. ಹಾಸ್ಪಿಟಲಿ ಆರೋಗ್ಯ ರಕ್ಷಾ ಸಮಿತಿಯವರು ಅಂತ ಅವ್ರು ಏನು ಹೇಳಲಿಲ್ಲ, ಆದರೆ ವಸೂಲಿ ದಂಧೆ ಕೂಡ ಮಾಡ್ತಾ ಇದ್ದಾರೆ, ಇಲ್ಲಿ ತುಂಬ ಹರಸ್ ಮಾಡ್ತಾ ಇದ್ದಾರೆ ರೋಗಿಗಳಿಗೆ ಅನ್ನೋ ಶಬ್ದ ಕೂಡ ಅವ್ರು ಯೂಸ್ ಮಾಡಿದ್ದಾರೆ. ಅದು ತುಂಬ ತಪ್ಪು. ಮಾತಾಡೋರು ಅದನ್ನೆಲ್ಲ ತಿಳ್ಕೊಂಡು ಪೂರ್ವಾಪರ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ತೀನಿ. ಆದರೆ ಮಾತಾಡೋಕ್ಕೆ ಬೇಡ ಅನ್ನಲ್ಲ, ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 3 ದಿನ ಹಿಂದಡೆ BJPಯ ಯುವ ಮೋರ್ಚಾದಿಂದ ಏನು ಪ್ರತಿಭಟನೆ ಅಧ್ಯಕ್ಷನಾದಂಥ ಪರಶುರಾಮ್ ಅಂತ ಯುವಕ ನಮ್ಮ ಸಾಹೇಬ್ರ ಬಗ್ಗೆ MLA ಸಾಹೇಬ್ರ ಬಗ್ಗೆ ಅವಲನಕೆರೆ ಮಾತಾಡ್ಯಾನೆ. ಯಾಕಂದರೆ ಅವ್ರಿಗೆ ತಿಳುವಳಿಕೆ ಇರ್ತಿದ್ರೆ ಅಷ್ಟೆಲ್ಲ ಮಾತಾಡ್ತಿಲ್ಲ. ಯಾಕಂದರೆ ಮಾನ್ಯ ಶಾಸಕರೇ ಒಂದು 3-4 ದಿವಸ ಹಿಂದಡೆ ನಮ್ಮ ಸಾಗರದ ಪ್ರಥಮ ಪ್ರಜೆ ಮೈತ್ರಿ ಪಟೇಲ್ ಜೊತೆ ಮೀಟಿಂಗ್ ಮಾಡಿದಾಗ ಜನೌಷಧಿ ಕೇಂದ್ರದ ಬಗ್ಗೆ ಮಾತಾಡ್ಯಾರೆ. ಇಲ್ಲಮ್ಮ ಜನೌಷಧಿ ಕೇಂದ್ರ ಇಲ್ಲೇ ಇರುತ್ತೆ ಅಂತ. ಅಷ್ಟು ಹೇಳಿದ್ಮೇಲೆ ಮತ್ತೆ ಪ್ರತಿಭಟನೆ ಮಾಡ್ತಾರಂದರೆ ಇವ್ರಿಗೆ ಮಾನ ಮರ್ಯಾದೆ ಇದೆ BJPಯವರಿಗೆ ಏನಾದರೂ? ಮತ್ತು ಸಾಹೇಬ್ರ ಬಗ್ಗೆ ನಾಲಾಯಕ್ ಅಂತ ಹೇಳ್ತಾರಂತೆ. ಯಾರು ಈ ನಾಲಾಯಕ್ ಸಾಹೇಬ್ರಿಗೆ? ಇವರು ಸಾಹೇಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಿಳುವಳಿಕೆ ಇಟ್ಟು ಮಾತಾಡಬೇಕು ಸಾಹೇಬ್ರ ಬಗ್ಗೆ. ಮತ್ತೊಬ್ಬ ಯುವ ನಾಯಕ ಮಾತಾಡ್ತಾನೆ ಬಾರೋ ಹೋಗು ಅಂತ. ಅವನಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಸಾಗರ ಸ್ಟೇಷನ್ ಕೇಸ್ ಆಗಿದ್ದಾವೆ, ಡೈರೆಕ್ಟ್ಲಿ ರೌಡಿ ಶೀಟ್ ಆಗಿದೆ, ಗಡೀಪಾರು ಆಗಿದೆ ಅವನಿಗೆ. ಮತ್ತೆ ಸಾಹೇಬ್ರಿಗೆ ಬಾರೋ ಹೋಗು ಅಂತ ಮಾತಾಡ್ತಾನೆ. ಈಗ ಎಚ್ಚರಿಕೆ ಕೊಡ್ತಾ ಇದ್ವಿ, ಕಾಂಗ್ರೆಸ್ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ ಇದ್ವಿ. ಇದೇ ರೀತಿ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಕಚೇರಿಯಲ್ಲಿ ಒಂದು ಮುತ್ತಿಗೆ ಮಾಡ್ತೀವಿ. ಈಗ BJPಯವರು ನನಗೆ ಮಾತಾಡೋಕೆ ಹೋಗಿ ಹೇಳಿ ಒಂದು ವಿಷಯ ಪತ್ರಿಕೆ ಚಂದ್ರಪ್ಪನವರೇ, ನಾಯಕರ ಮಂತ್ರಿಗಳ ಗಣಪತಿಯವರೇ, ಮಧುಮಾರ್ತಿಯವರೇ, ಜಾಗಿರವರು, ಎಲ್ಲ ಮುಖಂಡರೇ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅನ್ನೋದು ಸರ್ವೇ ಸಾಮಾನ್ಯ. ಅದ್ರ ಬಗ್ಗೆ ನಾವು ಪ್ರತಿಭಟನೆ ವಿಚಾರದಲ್ಲಿ ನಮಗೇನು ತಕರಾರಿಲ್ಲ. ಆದರೆ ಒಬ್ಬ ಗೌರವಾನ್ವಿತ ಶಾಸಕರು, ಯಾವುದೇ ಪಕ್ಷ ಇರಲಿ, ಆ ಶಾಸಕತ್ವ ಅನ್ನೋದು ಒಂದು ರೆಸ್ಪೆಕ್ಟೆಡ್ ಪೋಸ್ಟ್. ಅದು ಅಷ್ಟು ಸುಲಭವಾಗಿ ಸಿಗುವಂಥ ಹುದ್ದೆ ಅಲ್ಲ. ಅದು ಯಾರೇ ಪಕ್ಷ ಪ್ರತಿಭಟನೆ ಮಾಡೋತ್ತಿಗೆ ಯಾರ ವಿರುದ್ಧ ಮಾಡ್ತೀವಿ ಅವರ ವ್ಯಕ್ತಿತ್ವ ಮತ್ತು ಘನತೆಗೆ ಕುಂದು ತರುವಂಥ ಪದಗಳನ್ನ ಯಾರೇ ಯೂಸ್ ಮಾಡಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಸುಮಾರು 2.5 ಲಕ್ಷ ಮತದಾರರು ನಮ್ಮ ಸಾಗರ ಮತ್ತು ಹೊಸನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 15,000 ಮತಗಳಿಂದ ಗೆಲ್ಲಿಸಿದಂಥ ಶಾಸಕರು ನಮ್ಮ ಶಾಸಕರು ಬೇಲೂರು ಗೋಪಾಲಕೃಷ್ಣ ಅವರು. ಅವ್ರ ಬಗ್ಗೆ ಮಾತಾಡೋತ್ತಿಗೆ BJPಯ ಯಾವುದೇ ಮುಖಂಡರಿರಲಿ ಅಥವಾ ಯಾವುದೇ ನಾಯಕರಿರಲಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಸುಮ್ಮನೆ ಬಾಯಿ ಸಿಗತ್ತೆ, ಎಲ್ಲೋ ವೇದಿಕೆ ಸಿಗತ್ತೆ, ಯಾವುದೋ ಒಂದು ವಿಚಾರ ಸಿಗತ್ತೆ ಅಂತೇಳಿ ವೈಯಕ್ತಿಕ ನಿಂದನೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಖಡಾಖಂಡಿತವಾಗಿ ಖಂಡಿಸ್ತಾ ಇದೆ. ಇವತ್ತಿನ ದಿನ ಅವತ್ತೇನು ಯೂತ್ BJPಯ ಯುವ ಮೋರ್ಚಾ BJPಯ ಅಧ್ಯಕ್ಷ ಇರ್ಬೋದು ಅಥವಾ ಬೇರೆ ಮುಖಂಡರುಗಳು ಯಾರು ಅವೇಚ್ಛವಾಗಿ ನಮ್ಮ ಶಾಸಕರಿಗೆ ನಾಲಾಯಕನ ಪದ ಯೂಸ್ ಮಾಡಿದ್ದಾರೆ, ಅದನ್ನು ಬೇಷರ ಕ್ಷಮೆಯಾಗಿ ಅವರು ವಾಪಸ್ ತಗೊಬೇಕು. ಮತ್ತು ಇವತ್ತು DSP ಅವರು, ಯಾಕಂದರೆ ಶಾಸಕರು ಚುನಾವಣೆ ಪೂರ್ವದಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರ್ತಾರೆ. ಶಾಸಕರಾಗಿ ಆಯ್ಕೆ ಆದಮೇಲೆ ತಾಲೂಕಿನ ಎಲ್ಲ ಮತದಾರಿಗೂ ಅಥವಾ ಎಲ್ಲ ಅಧಿಕಾರಿಗಳಿಗೂ ಸಹ ಒಂದು ಗೌರವಾನ್ವಿತ ಸ್ಥಾನ, ಶಾಸಕ ಸ್ಥಾನ. ಅದು ಎಲ್ರಿಗೂ ಶಾಸಕರು ಅವರೇ ಆಗಿರ್ತಾರೆ. ಅದರಿಂದ DSP ಅವರು ಈ ತಕ್ಷಣವೇ ಅವತ್ತು ಯಾರು ಅವಾಚ್ಯ ಶಬ್ದದಿಂದ ಮಾತಾಡಿದ್ದಾರೆ ಅವರೆಲ್ಲರ ಮೇಲೂ ಸಹ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ತಕ್ಷಣವೇ ಅವರಿಗೆ ಕಾನೂನು ಅಡಿಯಲ್ಲಿ ದಂಡನೆ ಆಗುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಂಧಾಮ ಅವರೇ, ತಾಲೂಕು ಅಧ್ಯಕ್ಷ ಚಂದ್ರಪ್ಪನವರೇ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳೇ, ಕಳೆದ ಒಂದು 4 ದಿನ ಹಿಂದೆ BJPಯ ಯುವ ಮೋರ್ಚಾ ಮತ್ತು BJPಯ ಪಕ್ಷದವರೊಂದು ಸ್ಟ್ರೈಕ್ ಮಾಡಿದ್ದಾರೆ. ಸ್ಟ್ರೈಕ್ ಮಾಡೋದು ಬೇಡ ಅಂತ ನಾವೇನು ಹೇಳಲ್ಲ. ಆದರೆ ಜನ ಔಷಧಿ ವಿಷಯದಲ್ಲಿ ನಾವೇ ಮೀಟಿಂಗಲ್ಲಿದ್ದೀವಿ, ಸಾಹೇಬರು ಅದನ್ನು ಹೊರಗಾಕ್ತೀನಿ ಅಂತೇನು ಹೇಳಿಲ್ಲ. ಅಲ್ಲೇ ಆ ಕಾಂಪೌಂಡ್ ಒಳಗಡೆ ಒಂದು ಕೊಠಡಿಯಲ್ಲಿ ಅವರು ಜನ ಔಷಧಿ ಇರಬೇಕು, ಜನರಿಗೆ ಒಳ್ಳೆಯದಾಗಬೇಕು, ಬಡವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ತಪ್ಪು ಮಾಹಿತಿ ತಗೊಂಡು ಸ್ಟ್ರೈಕ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳನ್ನು ವಿರೋಧಿಸುತ್ತೇ ಇರುತ್ತೆ. ಆದರೆ ಒಬ್ಬ ಜನಪ್ರತಿನಿಧಿ ತಾಲೂಕಿನ ಪ್ರಥಮ ಪರ್ಯಾಯ ಶಾಸಕರಿಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿರ್ತದೆ. ತಿಳುವಳಿಕೆ ಇಲ್ಲದೆ ಮಾತಾಡಿದರೆ ಬೇರೆ ಬೇರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಅವನು ಪರಶುರಾಮನ್ನು ಮಾತಾಡಿದ್ದಾನೆ ಶಾಸಕರಿಗೆ ನಾಲಾಯಕ್ ಅಂತ ಮಾತಾಡಿದ್ದಾನೆ. ಕಳೆದ 3 ವರ್ಷದ ಹಿಂದೆ ಅವ್ರ ಶಾಸಕರಿದ್ದು ನಾವು ಅವ್ರ ಶಾಸಕರಿಗೆಲ್ಲ ಈ ಥರ ನಾವೆಂದು ಮಾತಾಡಿಲ್ಲ. ಯಾಕಂದರೆ ಅವ್ರಿಗೊಂದು ಗೌರವ ಇರುತ್ತೆ ಶಾಸಕರ ಮೇಲೆ. ಯಾವುದೇ ಪಕ್ಷ ಶಾಸಕರಿಗೆ ಗೌರವ ಕೊಟ್ಟು ತಗಬೇಕು. ಇವತ್ತು ನಾವು DSP ಆಫೀಸ್ಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ
ಆ ಶಾಸಕರ ಬಗ್ಗೆ ಯಾರ್ಯಾರು ಅವಧಿಕರು ಮಾತಾಡಿದರೆ ಅವ್ರ ಮೇಲೆ FIR ಆಗಬೇಕು, ಕೂಡಲೇ ಬಂಧಿಸಬೇಕು, ಮತ್ತು ಕ್ಷಮೆ ಕೇಳಬೇಕು ಅವರು. ಅದಕ್ಕಾಗಿ ನಮ್ಮ ಬೂತ್ ಕಾಂಗ್ರೆಸ್ ಮತ್ತು ತಾಲೂಕು ಕಾಂಗ್ರೆಸ್ಸಿಂದ ನಾವು ಮನವಿ ಕೊಡ್ತಾ ಇದ್ದೀವಿ. ನಾವು ಇದೇ ಮನವಿ ಅಲ್ಲ, ಅವನೇನಾದರೂ FIR ಮಾಡಿ ಒಳಗೆ ಕಳಿಸಿಲ್ಲ ಅಂದರೆ ಮತ್ತೂ ನಾವು ಹೋರಾಟ ಮಾಡ್ತೀವಿ. ಇನ್ನು ಯಾರಿಗೂ ಅವಹೇಳಕರ ಮಾತನ್ನು ಆಡಬೇಕಾದ್ರೆ ವೇಕೆ ಮಾಡಿ ಮಾತಾಡಬೇಕು, ಯಾವುದೇ ಪಕ್ಷದವರು ಇರಲಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, ಅವ್ರ ಮುಖಂಡರುಗಳು ಕೆಲವೆಲ್ಲ ತಿಳುವಳಿಕೆ ಹೇಳ್ಬೇಕಾಗುತ್ತೆ. ಮುಖಂಡರುಗಳಿಗೆಲ್ಲ ಮಾತಾಡಬೇಕಾದ್ರೆ ಮುಖಂಡರುಗಳು ಹಿಂದ್ಗಡೆ ಇರ್ತಾರಲ್ಲ, ಅವರು ಹೇಳಬೇಕು, ಮಾತಾಡೋದನ್ನು ಕಲೀರಪ್ಪ, ಏನೇನೋ ಮಾತಾಡೋಕೆ ಹೋಗಬೇಡಿ ಅಂತೇಳಿ. ಜನ ಔಷಧಿ ಅಂಗಡಿ ಎಲ್ಲಿಗೂ ಹೋಗಲ್ಲ. ಅದು ಕೇಂದ್ರ ಸರ್ಕಾರನೇ ತರಲಿ, ರಾಜ್ಯ ಸರ್ಕಾರನೇ ತರಲಿ, ಬಡವರಿಗೆ ಒಳ್ಳೆಯದಾಗಂಥ ಕೆಲಸನ ರೇವಣ್ಣ ಸಾಹೇಬರು ಮಾಡಿದ್ದಾರೆ. ಅವತ್ತು ಮಾತಾಡಬೇಕಾದ್ರೆ ಮೈತ್ರಿ ಪಾಟೀಲ್ ಅಧ್ಯಕ್ಷರು ಇದ್ದರು, ಉಪಾಧ್ಯಕ್ಷರು ಶ್ವೇತಾ ವಾಸವರು ಇದ್ದರು. ಹೇಳಬೇಕಂದ್ರೆ ಆ ಅಂಗಡಿ ಇಲ್ಲೇ ಒಳಗಡೆನೇ ಇರಲಿ, ಗಂದಿಗೆ ಒಳ್ಳೇದಾಗುತ್ತಂತ ಹೇಳಿದ್ದಾರೆ ಬಿಟ್ಟರೆ ತೆಗೀರಿ ಅಂತ ಹೇಳಿಲ್ಲ. ಅದು ತಪ್ಪು ಮಾಹಿತಿ ತಿಳ್ಕೊಂಡು ಅವ್ರು ಮಾಡಿದ್ದಾರೆ. ಅವರು ತಪ್ಪು ಮಾಹಿತಿನ ಇನ್ನು ಯಾವಾಗಲೂ ತಪ್ಪು ಮಾಹಿತಿಯನ್ನು ಬಿಟ್ಟು ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡಲಿ ಅಂತ ನಾವು ಹೇಳ್ತೀವಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮ ಪಕ್ಷಕ್ಕೆ ಮಾತಾಡ್ತೀವಿ. ದಿನಾಂಕ 5/6/2025 BJPಯ ಒಂದು ಪ್ರತಿಭಟನೆ ನಡೆಯುತ್ತೆ. BJP ಪಕ್ಷದಿಂದ ಒಂದು ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆ ಏನಂತ ಹೇಳಿದರೆ, ಜನ ಔಷಧಿ ಕೇಂದ್ರದ ಸ್ಥಳಾಂತರಿಸುವ ಬಗ್ಗೆ ಒಂದು ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಡೆಸಲಿಕ್ಕೆ ಎಲ್ಲರಿಗೂ ಕೂಡ ಈ ಸಂವಿಧಾನದಲ್ಲಿ ಹಕ್ಕಿದೆ, ಪ್ರತಿಭಟನೆ ಮಾಡಲು ಅವಕಾಶವೂ ಕೂಡ ಇದೆ. ಆದರೆ ಆ ಪ್ರತಿಭಟನೆ ಏನಂತ ಹೇಳಿದರೆ, ಜನ ಔಷಧಿ ಕೇಂದ್ರವನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಪ್ರತಿಭಟನೆ ನಡೆಸ್ತಾರೆ. ಅದಕ್ಕೂ ಮುಂಚೆ ದಿನಾಂಕ 29/5/2025 ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಒಂದು ಆರೋಗ್ಯಾಧಿಕಾರಿಗಳ ಮೀಟಿಂಗ್ ಕೂಡ ನಡೆಯುತ್ತೆ. ಆ ಮೀಟಿಂಗ್ನ ಸಮಯದಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಕೂಡ ಈ ಒಂದು ಜನ ಔಷಧಿ ಕೇಂದ್ರದ ಮಾಹಿತಿಯಲ್ಲಿ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಏನಂತ ಹೇಳಿದರೆ, ಜನ ಔಷಧಿ ಕೇಂದ್ರ ಆಸ್ಪತ್ರೆಯ ಆವರಣದಲ್ಲಿ ಇರುವಂಥದ್ದು ಸೂಕ್ತ ಎಂಬ ಮಾಹಿತಿಯನ್ನು ನೀಡಿರ್ತಾರೆ. ಆ ಮಾಹಿತಿ ನೀಡಿರುವಂತಹ ಸಮಯದಲ್ಲಿ ಅವರದ್ದೇ ಪಕ್ಷದಾದಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇನ್ನೂ ಕೂಡ ಹಲವಾರು ಜನ ಕೂಡ ಇರ್ತಾರೆ. ಆ ಸಮಯದಲ್ಲಿ ಅವರೇನಾದರೂ ಕಿವಿಗೆ ಹತ್ತಿಕೊಂಡಿದ್ರ ಅಂತ ಹೇಳೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಶಾಸಕರು ನೇರವಾಗಿ ಹೇಳಿದ್ದಾರೆ, ಆ ಕೇಂದ್ರವನ್ನು ಆಸ್ಪತ್ರೆಯ ಆವರಣದಲ್ಲಿ ಇರುವುದೊಂದು ಸೂಕ್ತ ಅಂತ ಮಾಹಿತಿಯನ್ನು ನೀಡ್ತಿರ್ತಾರೆ. ಆದರೂ ಕೂಡ ಅವರೊಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆ ಮಾಡೋ ಟೈಮಲ್ಲಿ ಕೂಡ ಆ ಪ್ರತಿಭಟನೆಯ ಸಮಯದಲ್ಲಿ ಆ ಪ್ರತಿಭಟನೆಗೆ ಸೂಕ್ತವಾದಂಥ ಮಾತುಗಳನ್ನು ಆಡಿರ್ತಿದ್ರೆ ನಮಗೇನು ಅಭ್ಯಂತರ ಇದ್ದಿಲ್ಲ. ಆದರೆ ಮಾತಾಡುವ ಸಮಯದಲ್ಲಿ ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷ, ಅರಿವಿಲ್ಲದಂತಹ ಅಧ್ಯಕ್ಷ ಅಂತ ಹೇಳ್ತೇನೆ ನಾನು. ಯಾಕಂದರೆ ಏನು ಕೂಡ ಯಾವುದೇ ಒಂದು ಪ್ರತಿಭಟನೆ ಆಗಲಿ, ಯಾವುದೋ ಒಂದು ಮಾತಾಡಬೇಕಂದ್ರೆ ಸ್ವಲ್ಪ ನಮ್ಗೆ ಅರಿವಿರಬೇಕು. ಆ ಅರಿವೇ ಇಲ್ಲದಂತ ಹೇಳಿದರೆ ನಾನು ಯಾವುದೇ ಒಂದು ಪ್ರತಿಭಟನೆ ಆಗಲಿ, ಯಾವುದೇ ಒಂದು ಮಾತಾಡೋದಾಗಲಿ ಅದು ಸೂಕ್ತವಲ್ಲ ಅಂತ ಹೇಳ್ತೇನೆ. ಹಾಗೆ ಅವರ ಪಕ್ಷದವರಿಗೂ ಕೂಡ ಸ್ವಲ್ಪ ಅರಿವಿರಬೇಕಿತ್ತು. ಶಾಸಕರು ಇದಕ್ಕೂ ಮುಂಚೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಜನರಿಕ್ ಔಷಧಿ ಕೇಂದ್ರ ಏನಿದೆ ಅದು ಆಸ್ಪತ್ರೆ ಆವರಣದಲ್ಲಿ ಇರೋದೊಂದು ಸೂಕ್ತ ಅಂತ ಕೂಡ ಹೇಳಿದ್ದಾರೆ ಅನ್ನೋದು ಕೂಡ ಅರ್ಥ ಆಗಿತ್ತು. ಆದರೆ ಅದೆಲ್ಲ ಮನದಲ್ಲಿ ಇಟ್ಕೊಂಡು ಕೂಡ ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷ, ಇನ್ನು ಕೂಡ ಚೈಲ್ಡ್ ಅವನು, ಒಂದು ಸ್ವಲ್ಪ ಮಾಹಿತಿ ಬೇಕಿತ್ತು. ಮಾತಾಡೋದಕ್ಕಿಂತ ಮುಂಚೆ ನಾನು ಯಾರಿಗೆ ಮಾತಾಡ್ತಾ ಇದ್ದೀನಿ, ನಮ್ಮ ಪಕ್ಷ ಏನು ಹೇಳುತ್ತೆ ಅಂತೇಳಿ. ಆದರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಅನ್ನೋದಿದೆ. ಯಾಕಂತ ಹೇಳಿದ್ರೆ ದೊಡ್ಡವರಿಗೆ, ಹಿರಿಯರಿಗೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಹೊಂದಾಣಿಕೆ ಆಗಬೇಕು ಅನ್ನೋದೊಂದು ನಮಗೊಂದು ಶಿಸ್ತುಬದ್ಧವಾಗಿ ನಮ್ಗೆ ಹೇಳಿಕೊಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ನೀವು ಕೂಡ ನಾಲ್ಗೆಲ್ಲಿದೆ ಮಾತಾಡಬೇಡಿ ಅನ್ನೋದನ್ನು ಆ ಒಂದು ಶಿಸ್ತನ್ನು ಕಲ್ಕೊಂಡಿದ್ದಾರೆ. ಆದರೆ ಅವರ ಆ ಪಕ್ಷದಲ್ಲಿ ಅವ್ರು ಶಿಸ್ತನ್ನು ಕಲಿಸಿಲ್ಲ ಇರಬೇಕು ನನ್ನ ಪ್ರಕಾರ. ಆದರೆ ಈ ರೀತಿಯ ಮಾತಾಡಿರೋದು, ಒಬ್ಬ ಇವನು ಪದ ಬಳಸಿರೋದು ನಮಗೆ ಭಾಳ ಮನಸ್ಸಿಗೆ ನೋವಾಗಿದೆ ಹಾಗೂ ನಮ್ಮ ಪಕ್ಷಕ್ಕೆ ಭಾಳ ನೋವಾಗಿದೆ. ಹಾಗೆ ಇವನ ಮೇಲೆ ಭಾಳಷ್ಟು ಹಲವಾರು ಪ್ರಕರಣಗಳು ಕೂಡ ಇದ್ದೇವೆ. ಹಾಗೆ ಅವರ ಜೊತೆಯಲ್ಲಿ ಇನ್ನೋರ್ವ ಮಾಜಿ ಅಧ್ಯಕ್ಷ ಇರ್ಬೋದು, ಯುವ ಮೋರ್ಚಾದ ಮಾಜಿ ಅಧ್ಯಕ್ಷ ಕೂಡ ಇರ್ಬೋದು. ಅವರು ಕೂಡ ಹೋಗೋ ಬಾರೋ ಎಂಬ ಒಂದು ಪದಗಳನ್ನು ಯೂಸ್ ಮಾಡಿದ್ದಾರೆ. ಸ್ವಾಮಿ, ನಿಮ್ಮ ಮೇಲೆ ಮೊದಲನೇದಾಗಿ ಪ್ರಕರಣಗಳು ದಾಖಲಾಗಿದೆ. ನೀವು ಯಾವ್ಯಾವ ರೀತಿಯಲ್ಲಿ ಯಾವ ರೀತಿ ಹೇಗಿದ್ದೀರಾ ಅನ್ನೋದು ಇಡೀ ಸಾಗರಕ್ಕೆ ಗೊತ್ತಿದೆ. ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಬೇಡಿ. ನಮ್ಮ ಶಾಸಕರು ಜನನಾಯಕರು, ಜನ ಮೆಚ್ಚಿದ ಶಾಸಕರು. ಈಗಾಗಲೇ ಇಡೀ ಸಾಗರಕ್ಕೆ ಗೊತ್ತಿದೆ ನಮ್ಮ ಶಾಸಕರು ಏನು ಅಂತ ಹೇಳಿ. ನಮ್ಮ ಶಾಸಕರು ಜನರ ಬಗ್ಗೆ ಕಾಳಜಿ ವಹಿಸುವಂಥ ಶಾಸಕರು. ಅವರ ಬಗ್ಗೆ ಇನ್ಮೇಲೆ ಮಾತಾಡಬೇಕಾದಂತ ಹೇಳಿದರೆ ನಾಲ್ಗೆ ಬಿಗಿ ಮಾತಾಡಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆಗಳನ್ನು ಹಾಕುವಂಥ ಕೆಲಸ ಮಾಡ್ತೇವೆ. ಹಾಗೆ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸಗಳನ್ನು
ಸಾಗರ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ಮುಂದೆ ಮಾಡುತ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸ್ತೇನೆ. ಹಾಗೂ ಅವೈಜ್ಞಾನಿಕ ಭಾಷೆ ಬಳಸಿದ್ದು ಕಾರಣವಾಗಿರುತ್ತದೆ. ಈ ಹೇಳಿಕೆ ನೀಡಿದ ಪರಶುರಾಮ್ ಅವರ ಮೇಲೆ ಈಗಾಗಲೇ ಪೊಲೀಸ್ ಪ್ರಕರಣ ಠಾಣೆಗಳಲ್ಲಿ ಹಲವಾರು ಪ್ರಕರಣ ದಾಖಲಿಸಿದ್ದು ಅವರನ್ನು ಗಡೀಪಾರು ಮಾಡಿ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಸಾಗರ ಯುವ ಕಾಂಗ್ರೆಸ್ ಹಾಗೂ ಮತ್ತು ಸಾಗರ ಬ್ಲಾಕ್. ನಮಸ್ಕಾರ. ಮೊನ್ನೆ ಇವತ್ತು ಸಾಗರ DYSP ಅವರಿಗೆ ಒಂದು ಮನವಿ ಹಾಗೂ ಪ್ರಕರಣ ದಾಖಲನ್ನು ಮಾಡಲು ನಾವು ಬಂದಿರ್ತೇವೆ. ವಿಷಯ ಏನಂತ ಹೇಳಿದರೆ, ದಿನಾಂಕ 5/6/2025 BJPಯಿಂದ ಒಂದು ಪ್ರತಿಭಟನೆ ನಡೆಯುತ್ತೆ. ಆ ಪ್ರತಿಭಟನೆ ಏನಂತ ಹೇಳಿದರೆ, ಜೆನರಿಕ್ ಔಷಧಿ ಕೇಂದ್ರವನ್ನು ಸ್ಥಳಾಂತರಿಸುವ ಬಗ್ಗೆ. ಆ ಸ್ಥಳಾಂತರ ವಿಚಾರದ ಬಗ್ಗೆ ಇರಬೇಕಾದ್ರೆ ದಿನಾಂಕ 29/5/2025 ಮಾನ್ಯ ಶಾಸಕರು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರ್ತಾರೆ. ಜೆನರಿಕ್ ಔಷಧಿ ಕೇಂದ್ರ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಇರುವುದೊಂದು ಸೂಕ್ತ ಎಂಬ ಮಾಹಿತಿಯನ್ನು ನೀಡಿರ್ತಾರೆ. ಆ ಸೂಕ್ತ ಎಂಬ ಮಾಹಿತಿಯನ್ನು ನೀಡಬೇಕಾದ್ರೆ ಅವರದೇ ಪಕ್ಷದ ಆದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಆ ಒಂದು ಸಭೆಯಲ್ಲಿ ಇರ್ತಾರೆ. ಆ ಸಭೆಯಲ್ಲಿ ಇರೋ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಕೇಳಿಸ್ಲಿಲ್ವಾ ಅಥವಾ ಕೇಳದೇ ಇರುವಂತಹ ಪ್ರಯತ್ನ ಪಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಹಾಗೆ ದಿನಾಂಕ 5/6/2025 ನಡೆದಂತಹ ಪ್ರತಿಭಟನೆಯಲ್ಲಿ ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷ ಪರಶುರಾಮ್ ಎಂಬ ಒಂದು ಯುವಕ ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿ ಹಾಗೂ ಅಗೌರವಯುತವಾಗಿ ಮಾತಾಡಿದ್ದಾನಂತ ಹೇಳಿ ನಮಗೆ ಆ ವಿಡಿಯೋದಲ್ಲಿ ಕಾಣಿಸ್ತು. ಸೊ ಆವಾಗ ನಮ್ಮ ಶಾಸಕರ ಬಗ್ಗೆ ಈ ರೀತಿ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ, ಅವನಿಗೆ ಯಾವ ರೀತಿ ಇದೆ ಸಂದರ್ಭ ಇದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಅದು ಯಾವ ಲೆಕ್ಕದಲ್ಲಿ ಅವನು ಮಾತಾಡಿದಾನಂತಲೂ ಕೂಡ ಗೊತ್ತಾಗಲಿಲ್ಲ. ಅರಿವೇ ಇಲ್ಲದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕದೆ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿಯ ಕಡಿವಾಣ ಇಲ್ಲ. ಈ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶ ಇದೆ ಪ್ರತಿಭಟನೆ ಮಾಡಿಸಲಿಕ್ಕೆ ಅಥವಾ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಪ್ರತಿಭಟನೆ ಮಾಡೋಕ್ಕೂ ಮುಂಚೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ, ಯಾವುದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ. ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷ ಪರಶುರಾಮ ಎನ್ನುವ ಒಬ್ಬ ಯುವಕ ನಮ್ಮ ಜನಪ್ರಿಯ ಶಾಸಕರು, ಜನಮೆಚ್ಚಿದ ಶಾಸಕರು, ಈ ಇಡೀ ಸಾಗರಕ್ಕೆ ನಮ್ಮ ಶಾಸಕರು ಹೇಗೆ ಅಂತ ಗೊತ್ತಿದೆ. ಅಂತಹ ಶಾಸಕರ ಬಗ್ಗೆ ಒಬ್ಬ ಯುವಕ ಅವಹೇಳನಕಾರಿ ಮಾತಾಡ್ತಾ ಇದ್ದಾನಂತ ಹೇಳಿದರೆ ಅದು ನಮಗೆ ಸಹಿಸೋಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಸಹಿಸೋದು ಇಲ್ಲ. ಇನ್ನು ಮುಂದೆ ಅವನ ಬಗ್ಗೆ ಪ್ರಕರಣ ದಾಖಲು ಮಾಡಲಿಕ್ಕೆ ಈಗಾಗಲೇ ನಾವು ಮನವಿಯನ್ನು ನೀಡಿದ್ದೀನಿ ಹಾಗೂ ಪ್ರಕರಣ ಕೂಡ ದಾಖಲು ಮಾಡಲಿಕ್ಕೆ ಹೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕ್ರಮ ಜರುಗಲಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ BJP ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೇವೆ ನಾವು ಎಂಬ ಎಚ್ಚರಿಕೆಯನ್ನು ನಾನು ಈಗಾಗಲೇ ನೀಡ್ತಾ ಇದ್ದೇನೆ. ಹಾಗೆ ಆದಷ್ಟು ಬೇಗ ಅವನನ್ನು ಗಡೀಪಾರು ಮಾಡಬೇಕು. ಹಾಗೆ ಅವನು ಬಹಿರಂಗವಾಗಿ ಕ್ಷಮೆಯನ್ನು ಕೂಡ ಯಾಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಜೈ